You find out the location. ಇದೇ ಮನೆ. Hey macha, let's go for trip. Where shall we go? Let's go to Goa. Yeah, sure. One minute, CM office. Okay. I will go to the office and come. Fine. Okay. ಬರ್ತಾ ಇದ್ದೀನಿ. I'm going to the office. Office ಹೋಗ್ಬಿಟ್ಟು ಬರ್ತೀನಿ. Right? Right. Fine. Good morning, sir. Hello. Good morning. Sir, ಹುಡುಗ ಆಯುಷ್ ಗೌಡ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದೆ ಆಚೆ. ಹೌದಾ? ಮಾಡ್ಬೇಕು. ಏನು ವಿಷಯ? ಮಿಸ್ಸಿಂಗ್ ನನ್ನೇ ರಾತ್ರಿಯಿಂದ ಮಿಸ್ಸಿಂಗ್ ಕೇಸ್ ಹುಡುಗರು. Oh, missing case. ಹೌದು. Is it there? ಹೌದು. Please call him. ಆಯುಷ್ ಗೌಡ ಬನ್ನಿ. ಗುಡ್ ಮಾರ್ನಿಂಗ್ ಸರ್. Good morning. Please. ನಿಮ್ದೆ missing case? ಹೌದು ಸರ್. ಎಲ್ಲಿ ಯಾರು ಸರ್? ಸರ್ ನಾವು ನಮ್ಮ ಫ್ರೆಂಡ್ಸ್ ರೂಮಲ್ಲಿ ಇದ್ದೀವಿ ಸರ್. 4 ಜನ ಇದ್ದೀವಿ. 4 ಒಬ್ಬ ಕಾಣಿದ್ದೀನಿ ಸರ್. ನೀವು ಕೊಡಿ ಸರ್. ಎಲ್ಲಿದ್ರಿ ನೀವು? ಸರ್ ಹೋಟೆಲ್ ರೂಮಲ್ಲಿ ಇದ್ದೀವಿ ಸರ್. ಯಾವ ಹೋಟೆಲ್? ಇಲ್ಲೇ ಪಕ್ಕದಲ್ಲಿ ಇತ್ತು ಸರ್ ಹೋಟೆಲ್ ರೂಮ್. ಹೌದಾ? ಇಲ್ಲಿ ಯಾಕೆ ಬಂದಿದ್ರಿ ನೀವು? ಸರ್ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಟ್ರಿಪ್ ಮಾಡೋಣ ಅಂತ ಬಂದಿದ್ದೀವಿ ಸರ್. ಎಲ್ಲಿಗೆ ಹೋಗ್ತಾ ಇದ್ರಿ ಟ್ರಿಪ್ಪು? ಸರ್ ಇಲ್ಲೇ ಗೋವಾಗೆ. ಹೌದು ಸರ್. ಸೊ ನೀವು ಬೇರೆ ಏರಿಯಾದಿಂದ ಇಲ್ಲಿ ಬಂದು ಹೋಟೆಲಲ್ಲಿ ಉಳ್ಕೊಂಡಿದ್ದೀರಾ? ಹೌದು. ಯಾರು ಮಿಸ್ ಆದವ್ರ ಹೆಸರೇನು? ಅರ್ಶಿಲ್ ಅಂತ ಸರ್. ಅವ್ರದ್ದು ಫೋಟೋ ಎಲ್ಲ ಇದೆಯಾ ನಿಮ್ಮ ಹತ್ರ? ಇದೆ ಸರ್. ರಾತ್ರಿ ಎಷ್ಟೊತ್ತಿಗೆ ಅವರು ಮಿಸ್ ಆಗಿದ್ರು? ರಾತ್ರಿ ಒಂದು 9 ಗಂಟೆ 10 ಗಂಟೆ ಸರ್. ಹೌದಾ? ಹೌದು ಸರ್. ನಿಮ್ಗೆ ಟೈಮ್ ಸರಿಯಾಗಿ ಗೊತ್ತಾ? ಗೊತ್ತು ಸರ್. ಇಸ್ ಇಟ್? Yes, sir. ಫೋಟೋ ಎಲ್ಲ ಇದೆಯಾ? ಇದೆ ಸರ್. ಮಿಸ್ಟರ್? ಎಸ್ ಸರ್. ಅವ್ರದ್ದು ಡೀಟೇಲ್ಸ್ ತಗೊಳ್ಳಿ. ಕಂಪ್ಲೇಂಟ್ ತಗೊಳ್ಳಿ. Okay. ಫೋಟೋ ಎಲ್ಲ ಇದ್ರೆ ತಗೊಂಡ್ಬಿಡಿ. Okay. ಆನ್ಸರ್ ಇಟ್ಟಿದ್ದು ನಾವು. ಎಸ್ ಸರ್. ವಿಲ್ ಟೇಕ್ ದ್ಯಾಟ್. ಆಯುಷ್ ಗೌಡ. ಹೋಗಿ ಸರ್. ಓಕೆ. ಅವ್ರು ನಮ್ಮ ಮಾಡಿ ಸರ್. ಆಯುಷ್ ಗೌಡ FIR ಬರ್ಬಿಡ್ತೀವಿ. ಸ್ವಲ್ಪ ಡೀಟೇಲ್ಸ್ ಬೇಕು ಅದು. ಇದು ಫುಲ್ ನೇಮ್ ಆಯುಷ್. ಫುಲ್ ನೇಮ್ ಆಯುಷ್ ಗೌಡ. ಏಜ್ 18. ಮೊಬೈಲ್ ನಂಬರ್ 70069. ಅಡ್ರೆಸ್ #38 British compound Bangalore 32. ಓಕೆ. ನಿಮ್ದು ಫ್ರೆಂಡ್ಸ್ ಹೆಸರು? ಅಶ್ವಿನ್ ಮತ್ತೆ ಅವ್ರದ್ದು ಏಜು ಸೇಮ್ 19. ಓಕೆ. ಸೊ ನಾವು ಇದು ಸ್ವಲ್ಪ SP ಸರ್ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ಹೇಳ್ತೀವಿ, ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ಮಿಸ್ಸಿಂಗ್ ಕೇಸ್ FIR ಬಂದಿದೆ. ಅಪ್ಡೇಟ್. ನಮಸ್ಕಾರ, ನಾನು ನಿಮ್ಮ ಪಲ್ಲವಿ. ಆನಂದ್ ನಗರ್ ನ್ಯೂಸ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇದೀಗ ಬಂದ ಸುದ್ದಿ. ಅಡ್ವೆಂಚರಸ್ ಟ್ರಿಪ್ಗೆ ಹೋದ 3 ಜನ ಆನಂದ್ ನಗರ ನಿವಾಸಿಗಳು, ಅದರಲ್ಲಿ 2 ನಾಪತ್ತೆಯಾಗಿದ್ದಾರೆಂದು ಸುದ್ದಿ ಬಂದಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ನ್ಯೂಸ್ ರಿಪೋರ್ಟರ್ ಶ್ರುತಿ ಅವರಿಂದ ತಿಳಿದುಕೊಳ್ಳೋಣ. ನನ್ನ ಹೆಸರು ಶ್ರುತಿ. ನಾನು ಆನಂದ್ ನಗರ್ ನ್ಯೂಸ್ ಚಾನೆಲ್ನ ಪ್ರೆಸ್ ರಿಪೋರ್ಟರ್. ಈಗ ಮೊನ್ನೆ ತಾನೇ ಒಂದು ಮಿಸ್ಸಿಂಗ್ ಕೇಸ್ ನಡೆದಿದೆ. ಅದರ ಬಗ್ಗೆ ನಮ್ಮ ಪೊಲೀಸ್ ಆಫೀಸರ್ನ ಎನ್ಕ್ವೈರಿ ಮಾಡೋಣ. ನಮಸ್ತೆ ಸರ್. ನಮಸ್ತೆ. ಈಗ ಮೊನ್ನೆ ಮಿಸ್ಸಿಂಗ್ ಕೇಸ್ ಆಯ್ತಲ್ಲ, ಅದು ಹೇಗೆ ಒಬ್ಬರೇನ ಮಿಸ್ ಆಗಿರೋದು ಅಥವಾ ಇನ್ನೂ ಯಾರಾದ್ರೂ ಮಿಸ್ ಆಗಿದ್ದೀರಾ? ಫಸ್ಟ್ 1 ಜನ ಮಿಸ್ ಆಗಿದ್ರು,
ಅದಾದಮೇಲೆ ಇನ್ನೊಂದು ಒಟ್ಟಿಗೆ ಒಟ್ಟಿಗೆ ಇಬ್ಬರು ಆಗಿದ್ದಾರೆ. ಮತ್ತೆ ಅದರ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಉಂಟೆ? ಇದೇನಾದ್ರೂ ಕೊಲೆನೋ ಮಿಸ್ಸಿಂಗೋ ಅಥವಾ ಅವರೇ ತಪ್ಪಿಸ್ಕೊಂಡು ಹೋಗಿದ್ದಾರಾ ಹೇಗೆ ಅನ್ನುವ ಬಗ್ಗೆ ಮಾಹಿತಿ ಉಂಟೆ? ಸದ್ಯಕ್ಕೆ ಎನ್ಕ್ವೈರಿ ನಡೀತಾ ಇದೆ. ಅದು ಮಿಸ್ಸಿಂಗ್ ಆಗಿರ್ಬೋದು, ಮರ್ಡರ್ ಆಗಿರ್ಬೋದು, ಅದು ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗುತ್ತೆ. ಅದು ಸೀನಿಯರ್ ಆಫೀಸರು ಇನ್ವೆಸ್ಟಿಗೇಷನ್ ನಡೀತಾ ಇದ್ದೀವಿ. ಅದು ಕೊಲೆ ಆಗಿರ್ಬೋದು, ಮಿಸ್ಸಿಂಗ್ ಆಗಿರ್ಬೋದು, ಅದು ಇನ್ವೆಸ್ಟಿಗೇಷನ್ ಆದಮೇಲೆ ಹೇಳಕ್ಕಾಗುತ್ತೆ. ಅಂದ್ರೆ ಈ ಕೇಸ್ ಪೂರ್ತಿ ನೀವೇ ಟೇಕಪ್ ಮಾಡ್ಕೊಂತಿದ್ದೀರಾ ಇಲ್ಲ ಇದು ಬೇರೆಯವರ ಸಹಾಯ ತಗೊಂತಾ ಇದ್ದೀರಾ? ಇವಾಗ ಸದ್ಯಕ್ಕೆ ಹೇಳಕ್ಕಾಗಲ್ಲ. ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ ಇದಾದ್ಮೇಲೆ ಕ್ರೈಮ್ ಬ್ರಾಂಚ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇಷ್ಟು ಮಾತ್ರ ಈಗ ಸದ್ಯಕ್ಕೆ ಮಾಹಿತಿ ಸಿಕ್ಕಿದೆ. ನಿಮಗೆ ಮುಂದಿನ ವಿವರಣೆಗಳು ಬೇಕು ಅಂದರೆ ನಮ್ಮ ಆನಂದ್ ನಗರ್ ನ್ಯೂಸ್ ಚಾನಲ್ ಅನ್ನು ನೋಡ್ತಾ ಇರಿ. ನಿಮಗೆ ಕುತೂಹಲ ಇರುತ್ತೆ, ಇದು ಏನಾಗಿದೆ ಅನ್ನೋದನ್ನು ಮುಂದೆ ತಿಳಿಸಲಾಗುತ್ತದೆ. ಹಲೋ ಆಯುಷ್ ಗೌಡ, ನಾವು ನಿಮ್ಮದು ಲೊಕೇಶನಲ್ಲಿ ಬಂದಿದ್ದೀವಿ. ಸ್ವಲ್ಪ ಆಚೆ ಬನ್ನಿ. ಬಂದೆ. ಸರ್ ಅದೇ ಯಾವುದು ಫ್ಲೋರ್? ಥರ್ಡ್ ಫ್ಲೋರ್. Sir? Yes, sir. Any problem, sir? Okay, no problem, sir. No problem. We'll hand over. See, there is a presence from central government. Please hand over all these files to those officers, sir. I think they have. ನಮಸ್ತೆ ಸರ್. ನಮಸ್ತೆ. FCB, CBI, ನಮ್ಮ ಸರ್ ಹೇಳಿದ್ರು ಫೈಲ್ ಹ್ಯಾಂಡ್ ಓವರ್ ಮಾಡೋಕ್ಕೆ. ಪ್ಲೀಸ್ ಫೈಲ್ ಹ್ಯಾಂಡ್. Inspector, I think the case is sensitive. Sure, ma'am. I'll look into it and get back to you.
ಕಾಫಿ ಕೊಡಿ. ದೇವಸ್ಥಾನ ಜೊತೆ ಪಾರ್ಕ್ ಎಲ್ಲೇ ಇರ್ತಾನೆ, ಇನ್ನೆಲ್ಲೂ ನಮಗೆ ದಿಸ್ ಈಸ್ ದ ಪಾಯಿಂಟ್. Good afternoon. So today I have collected all the evidence and the clues to discuss about the case. So I'll give you a brief and insight on how to proceed further. So this is the skeletal diagram that I have composed to explain you how to proceed things further. So as of now, we need to find out where is DDT and probably the Ayush and other victims will help us in proceeding further with the case. Guys, I found the suspect. Let us start catching them. Guys, I found the suspect. So let us split into two and start hunting immediately. Yes, sir. Two will go this side, two will this side, and two this side. Yes, sir. Yes, sir. I'll go there. Sir? Oh! I found it. Good. Oh, it's great. No, you found it. Seems that we have got the basic structure of the killer. So let us go there and discuss. बता Folks, we have come very close to catching the criminal. So let us discuss further over a topic.
So let us start discussing further over our plan. So the company has to take you forward the capital and this will help us further in ಏನು ಸರ್ ಫುಲ್ ಟೆನ್ಷನಲ್ಲಿದ್ದೀರಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ ವರ್ಕ್ ಮಾಡ್ತಿರೋದು, ಸೊ ಕೇಸಸ್ ಇನ್ವೆಸ್ಟಿಗೇಷನ್ ಸ್ವಲ್ಪ ಟೆನ್ಷನ್ ಇರುತ್ತೆ. ಓಕೆ, ಹೌದು ಸರ್, ನಮಗೂ ತುಂಬ ಕೆಲಸ ಇದೆ, ಏನು ಮಾಡೋಕ್ಕಾಗಲ್ಲ. ನೀವೇನು ಕೆಲಸ ಮಾಡ್ತಿರೋದು? ನಾನು ಸಾಫ್ಟ್ವೇರ್ ಇಂಜಿನಿಯರ್. ಸರಿ ಸರ್, ಸಿಗೋಣ. ಹಾಂ, ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ರಾಜ್. ನಾನು ಜಾಸ್ತಿ ಕೇಳೋದಿಲ್ಲ, ಒಂದೇ ಸಲ ಕೇಳೋದು, ಯಾಕೆ ಹಿಂಗೆ ಮಾಡೋದು? ಸರ್ ನಾನು ಏನು ಒಳ್ಳೆಯವನೇ ಸರ್, ನಾನು ಏನು ಕೆಟ್ಟವನೇ ಅಲ್ಲ ಸರ್, ನಾನು ಒಳ್ಳೆಯವನೇ. ಬಟ್ ರಾಬರ್ಟ್ ಇನ್ಫ್ಲೂಯೆನ್ಸ್ ಇಂದ ಆಯಿತು. ಒಂದು ದಿವಸ ನಾನು ನನ್ನ ಕೆಲಸ ನೋಡಿಕೊಂಡು ರೋಡಲ್ಲಿ ಹೋಗ್ತಾ ಇದ್ದೆ. ಆವಾಗ ಸಡನ್ ಆಗಿ ನಾನೊಬ್ಬ ಹುಡುಗನ ನೋಡಿದೆ. ಒಬ್ಬ ಇನ್ನೊಬ್ಬ ವ್ಯಕ್ತಿನ ಸಾಯಿಸ್ತಾ ಇದ್ದ. ಆಗ ನಾನು ನೋಡಿದ್ದೆ ತಕ್ಷಣ ಓಡೋಗಕ್ಕೆ ಟ್ರೈ ಮಾಡಿದೆ. ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತಲೂ ಹೋದೆ. ಆದರೆ ಮಧ್ಯದಲ್ಲಿ ಅವನು ಸಿಕ್ಕಿ ಏನಂದ ಅಂದರೆ, ನೀನು ಈ ಥರ ಎಲ್ಲ ಮಾಡಿದ್ರೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನಾನು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ, ಫ್ರೆಂಡ್ಸ್ನ, ನಿನ್ನನ್ನು ಎಲ್ಲರನ್ನೂ ಸಾಯಿಸ್ಬಿಡ್ತೀನಿ ಅಂತ. ಆಗ ನನಗೆ ಗೊತ್ತಾಯಿತು ಅವನೊಂದು ಸೈಕೋಪಾತ್ ಅಂತ. ನಾನು ಸುಮ್ಮನೆ ನನ್ನ ಸೇಫ್ಟಿಗೋಸ್ಕರ ಓಕೆ ಅಂತ ಅಂದ್ಬಿಟ್ಟು ಸೈಡಿಗೆ ಹೋದೆ. ಅದಾದ್ಮೇಲಿಂದ ಅವ್ನು ನನ್ನ ದಿನ ಸಿಗೋಕ್ಕೆ ಶುರು ಮಾಡ್ದೆ. ಆಮೇಲಿಂದ ನಮ್ಮಿಬ್ಬರಿಗೂ ಫ್ರೆಂಡ್ಶಿಪ್ ಆಯಿತು. ನಾವು ದಿನವೂ ಮಾತಾಡೋಕ್ಕೆ ಚೆನ್ನಾಗಿ. ನನಗೆ ಮತ್ತು ಅವನಿಗೆ ಇಬ್ಬರಿಗೂ ಒಂದೇ ಜಾಗದಲ್ಲಿ BBMPಲಿ ಒಂದು ಕೆಲಸ ಸಿಕ್ತು. ಈ ಕೆಲಸನ ನಾವು ಪ್ರಾಮಾಣಿಕವಾಗಿ ಮಾಡ್ಬೇಕಾದ್ರೆ ಒಂದು ದಿವಸ ನನ್ನ ಕೈಗೆ ಸಿಕ್ಕಿದ್ದೆ ಡ್ಯಾನಿ. ಡ್ಯಾನಿಗೆ ಬಡವರಂದ್ರೆ ಆಗಲ್ಲ, ಬಡವರಿಗೆ ಡ್ಯಾನಿ ಅಂದರೆ ಆಗಲ್ಲ. ಈ ಆಪರ್ಚುನಿಟಿನ ಉಪಯೋಗಿಸ್ಕೊಂಡು ಅವನು ಯಾವಾಗಲೂ ಹೊಡೆಯೋಕ್ಕೆ ಬಿಡ್ತಿದ್ದ. ಎಲ್ಲರ ಮೇಲೆ ಅವನ್ನ ಒಂದು ಶಕ್ತಿ ಪ್ರಯೋಗ ಮಾಡ್ತಿದ್ದ. ಒಂದು ದಿವಸ ಇದೇ ಥರ ನಮ್ಮ ಮೇಲೂ ಶಕ್ತಿ ಪ್ರಯೋಗ ಮಾಡೋದಂತ. ಆದರೆ ನಾವು ಅವನಿಗೆ ತಿರುಗಿಸಿ ಹೊಡೆಯೋಕ್ಕೆ ಅಂತ ಹೋದ್ವಿ. ಆದರೆ ಯಾರಿಗೆ ಗೊತ್ತಿತ್ತು
ಹುಡುಗರೆಲ್ಲ ಕರ್ಕೊಂಡ್ಬಿಟ್ಟ. ಇವನು ಅವ್ನ ಹುಡುಗರು ತಗೊಂಡ್ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ನಾವಿಂದ ಓಡಬೇಕಾದ ಪರಿಸ್ಥಿತಿ. ಸರ್ ಇಷ್ಟೇ ಸರ್ ನನ್ನ ಕತೆ. ಸರ್ ನನ್ನ ಪ್ಲೀಸ್ ದುಡ್ಡು ಸರ್. ನಾನು ಇವಾಗ ಒಳ್ಳೆ ಹೇಳ್ತೀನಿ ಸರ್. ನಾನು ಏನ್ ಮಾಡಲ್ಲ ಸರ್, ಪ್ಲೀಸ್ ಸರ್. ನೋ ಇದೆಲ್ಲ ಆಗೋದೇ ಇಲ್ಲ. ಸರಿಯಾದ ಶಿಕ್ಷೆ ಆಗ್ಲೇಬೇಕು. ಇಲ್ಲೇ ಕೂತಿರ್ಬೇಕು. ಪ್ಲೀಸ್ Who is Vanilla? How do you know her? Who is Vanilla? How do you know her? Sir, Vanilla ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಸರ್. ಲೈಕ್ ಅವ್ರು ನನ್ನ ಲೈಫಲ್ಲಿ ಇಂಪಾರ್ಟೆಂಟ್, ನಾನು ಅವ್ರ ಲೈಫ್ಗೆ ಇಂಪಾರ್ಟೆಂಟ್ ಸರ್. ಸೊ ಅದು ಸ್ಟೋರಿ ಸರ್. Sir, Vanilla, my childhood best friend. I am important to her life. ಅವಳು ನನ್ನ ಲೈಫಲ್ಲಿ ಇಂಪಾರ್ಟೆಂಟ್. ನಮ್ಮ ಫ್ರೆಂಡ್ಶಿಪ್ ಬಂದ್ಬಿಟ್ಟು 10 years ಆಯ್ತು ಸರ್. ಸೊ ನೀವು ಬ್ರೇಕ್ ಹೋಗುವಾಗ ನಾನು ಅವ್ರು ಕರ್ತಿದ್ದೀನಿ ಸರ್. What's your name? This very small gift to you because you're my first friend. Same. ನಾನು ಕೊಟ್ಟಿದ್ದ ಗಿಫ್ಟ್ ಏನೆಲ್ಲ ಲೈಫ್ ಲಾಂಗ್ ಇತ್ತು. ಲೆಟ್ಸ್ ಆಲ್ಸೋ ನಮ್ಮ ಫ್ರೆಂಡ್ಶಿಪ್ ಹಿಂಗೆ ಲೈಫ್ ಲಾಂಗ್ ಇದಾ ನಿನ್ನ ಕತೆ. ನೋಡೋದು ತುಂಬ ಒಳ್ಳೆಯವನಾಗೇ ಇದೆಯಾ, ಏನು ಕೆಟ್ಟತನ ಕಾಣಿಸಿಲ್ಲ. ಆದ್ರೂ 20 ವರ್ಷ ಜೈಲು ಶಿಕ್ಷೆ ಸರ್ವ್ ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. Hello folks, so we have completed the process.
let us enjoy this get together. Please subscribe Please subscribe to Pranit Films. Pranit Films.